ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸುವ ಹುಡುಗಿಯರೇ ಎಚ್ಚರ ಎಚ್ಚರ. ಟೈಮ್ ಸೇವ್ ಮಾಡೋಕ್ಕೆ ಮೆಟ್ರೋ ಹತ್ತೋರು ಈ ಸ್ಟೋರಿ ನೋಡಲೇಬೇಕು. ಸ್ವಲ್ಪ ಯಾಮಾರಿದ್ರೂ ನಿಮಗೆ ಶುರುವಾಗುತ್ತೆ ಬ್ಯಾಡ್ ಟೈಮ್. ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸುವ ಹುಡುಗಿಯರೇ ಎಚ್ಚರ ಎಚ್ಚರ. ಟೈಮ್ ಸೇವ್ ಮಾಡೋಕ್ಕೆ ಮೆಟ್ರೋ ಹತ್ತೋರು ಈ ಸ್ಟೋರಿ ನೋಡಲೇಬೇಕು. ಸ್ವಲ್ಪ ಯಾಮಾರಿದ್ರೂ ನಿಮಗೆ ಶುರುವಾಗುತ್ತೆ ಬ್ಯಾಡ್ ಟೈಮ್. ನಿಮಗೆ ಗೊತ್ತಿಲ್ಲದಂತೆ ಕ್ಯಾಮರಾದಲ್ಲಿ ಸೆರೆಯಾಗುತ್ತೆ ನಿಮ್ಮ ಮೈಮಾಟದ ವಿಡಿಯೋ. ಮೆಟ್ರೋ ರೈಲಿನಲ್ಲಿ ಇರ್ತಾರೆ ವಿಕೃತ ಕಾಮಕರು, ಬಿ ಕೇರ್ಫುಲ್. ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸುವ ಹುಡುಗಿಯರೇ ಎಚ್ಚರ ಎಚ್ಚರ. ಟೈಮ್ ಸೇವ್ ಮಾಡೋಕ್ಕೆ ಮೆಟ್ರೋ ಹತ್ತೋರು ಈ ಸ್ಟೋರಿ ನೋಡಲೇಬೇಕು. ಸ್ವಲ್ಪ ಯಾಮಾರಿದ್ರೂ ನಿಮಗೆ ಶುರುವಾಗುತ್ತೆ ಬ್ಯಾಡ್ ಟೈಮ್. ನಿಮಗೆ ಗೊತ್ತಿಲ್ಲದಂತೆ ಕ್ಯಾಮರಾದಲ್ಲಿ ಸೆರೆಯಾಗುತ್ತೆ ನಿಮ್ಮ ಮೈಮಾಟದ ವಿಡಿಯೋಗಳು. ಮೆಟ್ರೋ ರೈಲಿನಲ್ಲಿ ಇರ್ತಾರೆ ವಿಕೃತ ಕಾಮಕರು, ಬಿ ಕೇರ್ಫುಲ್. ಎಸ್, ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸುವ ಹುಡುಗಿಯರೇ ಸ್ವಲ್ಪ ಹುಷಾರಾಗಿರಿ. ಯಾಕೆಂತಂದರೆ ಟೈಮ್ ಸೇವ್ ಮಾಡೋದಕ್ಕೆ ಮೆಟ್ರೋ ಹತ್ತರು ಈ ಸ್ಟೋರಿಯನ್ನು ನೋಡಲೇಬೇಕು. ನೀವೇನಾದರೂ ಸ್ವಲ್ಪ ಯಾಮಾರಿದ್ರೂ ನಿಮಗೆ ಶುರುವಾಗುತ್ತೆ, ನಿಮಗೆ ಒಂದು ಬ್ಯಾಡ್ ಟೈಮ್ ಶುರುವಾಗುತ್ತೆ. ನಿಮಗೇನೆ ಗೊತ್ತಿಲ್ಲದಂತೆ ಕ್ಯಾಮರಾದಲ್ಲಿ ಸರಿಯಾಗುತ್ತೆ ನಿಮ್ಮ ಮೈಮಾಟದ ವಿಡಿಯೋಗಳು. ಸೊ ಹಾಗಾಗಿ ಬಿ ಕೇರ್ಫುಲ್ ಆಗಿರಿ. ಯಾಕೆಂತಂದರೆ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣ ಮಾಡುವಂತಹ ಹೆಣ್ಮಕ್ಳು ಬಹಳ ಸೇಫ್ ಆಗಿರಬೇಕು. ಕೆಲವು ಕಾಮುಕರು ನಿಮ್ಮ ಖಾಸಗಿ ವಿಡಿಯೋಗಳನ್ನು ಅಥವಾ ನಿಮ್ಮ ವಿಡಿಯೋಗಳನ್ನು ಸೆರೆ ಹಿಡಿತಾರೆ. ಸೊ ಹಾಗಾಗಿ ಬಿ ಕೇರ್ಫುಲ್ ಆಗಿರಿ. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮಗೆ ಆತಂಕ ಅಥವಾ ನಿಮಗೆ ಎಸ್, ಮೆಟ್ರೋದಲ್ಲಿ ಯುವತಿಯರು ಮಹಿಳೆಯರ ಫೋಟೋ ಕ್ಲಿಕ್ಕಿಸುತ್ತಿದ್ದ ಕಾಮಕ್ರಿಮಿ. ಮಹಿಳೆಯರ ಯುವತಿಯರ ಖಾಸಗಿ ಅಂಗಾಂಗಗಳ ಫೋಟೋ ಕ್ಲಿಕ್ಕಿಸುತ್ತಿದ್ದ ಕಿಡಿಗೇಡಿ. ಹೆಣ್ಮಕ್ಕಳ ಖಾಸಗಿ ಅಂಗಾಂಗಗಳ ಫೋಟೋ ವಿಡಿಯೋ ತೆಗೆಯುತ್ತಿದ್ದ ಕಾಮುಕ ಈಗ ಲಾಕ್ ಆಗಿದ್ದಾನೆ. ಯಾರಿಗೂ ಗೊತ್ತಾಗದಂತೆ ಫೋಟೋ ತೆಗೆಯುತ್ತಿದ್ದ ವಿಕೃತ ಕಾಮುಕ. ಫೋಟೋ ತೆಗೆಯುತ್ತಿದ್ದ ಮೆಟ್ರೋ ಕೀಚಕ ತಗಲಾಕೊಂಡಿದ್ದೇ ಬಲು ರೋಚಕ. ಮೆಟ್ರೋದಲ್ಲಿ ಯುವತಿಯರು ಮಹಿಳೆಯರ ಫೋಟೋವನ್ನು ಕ್ಲಿಕ್ಕಿಸುತ್ತಿದ್ದಂಥ ಒಬ್ಬ ಕಾಮುಕರನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿರುವಂತಹದ್ದು. ಮಹಿಳೆಯರ ಯುವತಿಯ ಖಾಸಗಿ ಅಂಗಾಂಗಗಳ ಫೋಟೋಗಳನ್ನು ಕ್ಲಿಕ್ಕಿಸುತ್ತಿದ್ದಂತಹ ಒಬ್ಬ ಕಿಡಿಗೇಡಿ. ಯಾರಿಗೂ ಗೊತ್ತಾಗದಂತೆ ಫೋಟೋ ತೆಗೆಯುತ್ತಿದ್ದ ವಿಕೃತ ಕಾಮುಕ. ಫೋಟೋ ತೆಗೆಯುತ್ತಿದ್ದ ಮೆಟ್ರೋ ಕೀಚಕ ತಗಲಾಕೊಂಡಿದ್ದೇ ಬಲು ರೋಚಕ. ಎಸ್, ಮೆಟ್ರೋದಲ್ಲಿ ಓಡಾಡುವಂತಹ ಹೆಣ್ಮಕ್ಳು ಮಹಿಳೆಯರು ಬಹಳ ಎಚ್ಚರವಾಗಿರಬೇಕು. ಇಂಥ ಕಾಮುಕರು ತಮ್ಮ ವಿಡಿಯೋಗಳನ್ನು ತೆಗಿತಾರೆ. ಸೊ ಹಾಗಾಗಿ ಬಹಳ ಕೇರ್ಫುಲ್ಲಾಗಿ ಮೆಟ್ರೋದಲ್ಲಿ ಓಡಾಡುವಂತಹ ಹೆಣ್ಮಕ್ಳು ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮ ಖಾಸಗಿ ವಿಡಿಯೋಗಳನ್ನು ಅಥವಾ ಖಾಸಗಿ ಅಂಗಾಂಗಗಳನ್ನು ಅವರು ಕ್ಲಿಕ್ಕಿಸ್ತಾರೆ. ಯುವತಿಯರ ಫೋಟೋ ತೆಗೆಯುತ್ತಿದ್ದ ಕಾಮುಕ ಮಹೇಶ್ ಲಾಕ್. ಎಸ್, ಇದೇ ಮಹೇಶ್. ಕೀಚಕ ಮಹೇಶ್ನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದ ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್. ಈತ ತೆಗೆದಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 100 ಯುವತಿಯರ ಫೋಟೋಗಳು. ಮಹೇಶ್ ಮೊಬೈಲ್ನಲ್ಲಿತ್ತು 100ಕ್ಕೂ ಹೆಚ್ಚು ಯುವತಿಯರ ಫೋಟೋ ವಿಡಿಯೋ. ಕಾಮುಕನನ್ನು ಜಯನಗರ ಪೊಲೀಸರಿಗೆ ಒಪ್ಪಿಸಿದ ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್ಗಳು. ಯುವತಿಯರ ಫೋಟೋ ತೆಗೆಯುತ್ತಿದ್ದ ಕಾಮುಕ ಮಹೇಶ್ ಲಾಕ್. ಕೀಚಕ ಮಹೇಶ್ನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದ ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್. ಈತ ತೆಗೆದಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 100 ಯುವತಿಯರ ಫೋಟೋಗಳು. ಮಹೇಶ್ ಮೊಬೈಲ್ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಯುವತಿಯರ ಫೋಟೋ ಮತ್ತು ವಿಡಿಯೋಗಳಿತ್ತು. ಕಾಮುಕ ಮಹೇಶ್ನನ್ನು ಜಯನಗರ ಪೊಲೀಸರಿಗೆ ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್ಗಳು ಒಪ್ಪಿಸಿರುವಂತಹದ್ದು. ಕೀಚಕ ಮಹೇಶ್ನನ್ನು ರೆಡ್ ಹ್ಯಾಂಡ್ ಆಗಿ ಮೆಟ್ರೋ ಸಿಬ್ಬಂದಿಗಳು ಈಗ ಹಿಡಿದುಕೊಟ್ಟಿರುವುದು. ಈಗಾಗಲೇ ಜಯನಗರ ಪೊಲೀಸರು ಮಹೇಶ್ನನ್ನು ವಿಚಾರಣೆಯನ್ನು ಕೂಡ ಮಾಡಿರುವಂತಹದ್ದು. ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಯುವತಿಯರ ಫೋಟೋ ಮತ್ತು ವಿಡಿಯೋಗಳು ಆತನ ಮೊಬೈಲ್ನಲ್ಲಿದ್ವು ಅನ್ನೋ ಒಂದು ಮಾಹಿತಿ ಈಗ
ಸಿಕ್ಕಿರುವಂತಹದ್ದು. ಜಯನಗರ ಪೊಲೀಸರು ಮಹೇಶ್ನನ್ನು ತೀವ್ರವಾಗಿ ಈಗ ವಿಚಾರಣೆ ಕೂಡ ಮಾಡ್ತಿರುವಂತಹದ್ದು. ಮಹೇಶ್ ಮೊಬೈಲ್ನಲ್ಲಿತ್ತು 100 ಯುವತಿಯರ ಖಾಸಗಿ ಅಂಗಾಂಗಗಳ ಫೋಟೋ. ಯುವತಿಯರು ಮಹಿಳೆಯರ ಎಕ್ಸ್ಟ್ರೀಮ್ 60 ಫೋಟೋಗಳು. ಮಿನಿಸ್ಕರ್ಟ್ ಧರಿಸಿದ್ದ ಯುವತಿಯರ 36 ಫೋಟೋ ಮೊಬೈಲ್ನಲ್ಲಿ ಪತ್ತೆ. ಸ್ಲೀವ್ಲೆಸ್ ಡ್ರೆಸ್ ಹಾಕಿದ್ದ ಹೆಣ್ಮಕ್ಕಳ 50 ಫೋಟೋಗಳನ್ನು ಕ್ಲಿಕ್ಕಿಸಿದ ಮಹೇಶ್. ಯುವತಿಯರು ಮಹಿಳೆಯರ ಸೊಂಟದ ಭಾಗದ 24 ಫೋಟೋಗಳು ಕೂಡ ಪತ್ತೆ. ಕಾಮಕ್ರಿಮಿ ಮೊಬೈಲ್ನಲ್ಲಿ 50ಕ್ಕೂ ಹೆಚ್ಚು ಪೋರ್ನ್ ವಿಡಿಯೋಗಳು. ಮಹೇಶ್ ಮೊಬೈಲ್ನಲ್ಲಿತ್ತು 100 ಯುವತಿಯರ ಖಾಸಗಿ ಅಂಗಾಂಗಗಳ ಫೋಟೋಗಳು. ಮಹೇಶ್ ಮೊಬೈಲ್ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಯುವತಿಯರ ಖಾಸಗಿ ಅಂಗಾಂಗಗಳ ಫೋಟೋ ಕೂಡ ಈಗ ಸಿಕ್ಕಿರುವಂತಹದ್ದು. ಜಯನಗರ ಪೊಲೀಸರು ಮಹೇಶ್ನನ್ನು ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಈಗ ಆ ಎಲ್ಲ ವಿಚಾರಗಳು ಕೂಡ ಪತ್ತೆಯಾಗಿರುವಂತಹದ್ದು. ಯುವತಿಯರು ಮಹಿಳೆಯರ ಎಕ್ಸ್ಟ್ರೀಮ್ 60 ಫೋಟೋಗಳು ಈಗ ಅವನ ಮೊಬೈಲ್ನಲ್ಲಿ ಸಿಕ್ಕಿದ್ದು, ಮಿನಿಸ್ಕರ್ಟ್ ಧರಿಸಿದ್ದ ಯುವತಿಯರ 36 ಫೋಟೋ ಕೂಡ ಅವನ ಮೊಬೈಲ್ನಲ್ಲಿ ಈಗ ಪತ್ತೆಯಾಗಿರುವಂತಹದ್ದು. ಸ್ಲೀವ್ಲೆಸ್ ಡ್ರೆಸ್ ಹಾಕಿದ್ದ ಹೆಣ್ಮಕ್ಕಳ 50 ಫೋಟೋಗಳನ್ನು ಕ್ಲಿಕ್ಕಿಸಿದ ಮಹೇಶ್. ಯುವತಿಯರು ಮಹಿಳೆಯರ ಸೊಂಟದ ಭಾಗದ 24 ಫೋಟೋಗಳು ಈಗ ಅವನ ಮೊಬೈಲ್ನಲ್ಲಿ ಈಗ ಪತ್ತೆಯಾಗಿರುವಂತಹದ್ದು. ಕಾಮಕ್ರಿಮಿ ಮೊಬೈಲ್ನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪೋರ್ನ್ ವಿಡಿಯೋಗಳು ಕೂಡ ಪತ್ತೆಯಾಗಿರುವಂಥದ್ದು. ಫೋಟೋ ತೆಗೆಯಲು 100x ಝೂಮ್ ಮೊಬೈಲ್ ಪರ್ಚೇಸ್ ಮಾಡಿದ್ದ ಜೊಲ್ಲೇಶ. ಫೋಟೋ ಕ್ಲಿಕ್ಕಿಸಿ ವಿಕೃತ ಆನಂದ ಪಡೆಯುತ್ತಿದ್ದ ಕಾಮಕ್ರಿಮಿ ಮಹೇಶ್. ಮನೆಗೆ ಹೋಗಿ ಫೋಟೋ ಝೂಮ್ ಮಾಡಿ ಖುಷಿ ಪಡುತ್ತಿದ್ದ ಕಿರಾತಕ. ಮೊಬೈಲ್ನಲ್ಲಿ ಖಾಸಗಿ ಅಂಗಾಂಗಗಳನ್ನು ಮುಟ್ಟಿ ಖುಷಿ ಪಡ್ತಿದ್ದ ಮಹೇಶ. ಮೊಬೈಲ್ನಲ್ಲಿ ಪೋರ್ನ್ ವಿಡಿಯೋಗಳನ್ನು ನೋಡುತ್ತಿದ್ದ ಕಾಮುಕ ಮಹೇಶ. ವಿಕೃತ ಕಾಮುಕ ಮಹೇಶ್ ಫೋನನ್ನು ಪರಿಶೀಲನೆ ನಡೆಸಿದ ವೇಳೆ ಈ ಒಂದು ಕೃತ್ಯ ಬೆಳಕಿಗೆ ಬಂದಿರುವಂತಹದ್ದು. ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್ಗಳ ಬಳಿ ಸತ್ಯ ಬಾಯ್ಬಿಟ್ಟ ಕೀಚಕ ಮಹೇಶ್. ಫೋಟೋ ತೆಗೆಯಲು 100x ಝೂಮ್ ಫೋಟೋ ತೆಗೆಯಲು 100x ಝೂಮ್ ಮೊಬೈಲನ್ನು ಪರ್ಚೇಸ್ ಮಾಡಿದ್ದಂತೆ ಈ ಮಹೇಶ ಫೋಟೋ ಕ್ಲಿಕ್ಕಿಸಿ ವಿಕೃತ ಆನಂದ ಪಡೆಯುತ್ತಿದ್ದ ಕಾಮಕ್ರಿಮಿ ಮಹೇಶ್. ಮನೆಗೆ ಹೋಗಿ ಫೋಟೋ ಝೂಮ್ ಮಾಡಿ ಖುಷಿ ಪಡ್ತಿದ್ದಂತಹ ಈ ಕಿರಾತಕ. ಮೊಬೈಲ್ನಲ್ಲಿ ಖಾಸಗಿ ಅಂಗಾಂಗಗಳನ್ನು ಮುಟ್ಟಿ ಖುಷಿ ಪಡ್ತಿದ್ದಂತಹ ಕಾಮುಕ. ಇವನ ಮೊಬೈಲ್ನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಅಶ್ಲೀಲವಾದಂತಹ ಚಿತ್ರಗಳು ಇದ್ವು ಅನ್ನೋ ಒಂದು ಕೂಡ ಈಗ ಮಾಹಿತಿ ಈಗ ಸಿಕ್ಕಿರುವಂತಹದ್ದು. ವಿಕೃತ ಕಾಮುಕ ಮಹೇಶ್ನ ಫೋನನ್ನು ಪರಿಶೀಲನೆ ನಡೆಸಿದಂತಹ ವೇಳೆ ಈ ಒಂದು ಕೃತ್ಯ ಈಗ ಬೆಳಕಿಗೆ ಬಂದಿರುವಂತಹದ್ದು. ಎಂತೆಂಥ ಪುಣ್ಯಾತ್ಮರಿರ್ತಾರಪ್ಪ. ಪುಣ್ಯಕ್ಕೆ ವಿಕೃತ ಕಾಮುಕ ಮಹೇಶ್ಗೆ AI ಬಗ್ಗೆ ಗೊತ್ತಿರಲಿಲ್ಲ. AI ತಂತ್ರಜ್ಞಾನದ ಬಗ್ಗೆ ಗೊತ್ತಿದ್ರೆ ಫೋಟೋ ವಿಡಿಯೋಗಳ ದುರ್ಬಳಕೆ ಆಗ್ತಿದ್ವೇನೋ. ಟೆಕ್ನಾಲಜಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿತ್ತು ಹೆಣ್ಮಕ್ಕಳ ಮಾನ ಹರಾಜು. ಫೋಟೋ ತೆಗೆಯುತ್ತಿದ್ದ ಮಹೇಶ್ಗೆ ಯುವತಿಯಿಂದ ಕಪಾಳ ಮೋಕ್ಷ. ಕೂಡಲೇ ಯುವತಿಯ ಸಹಾಯಕ್ಕೆ ಧಾವಿಸಿದ ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್ಗಳು. ಆರೋಪಿ ಮಹೇಶ್ನನ್ನ ಜಯನಗರ ಪೊಲೀಸರಿಗೆ ಒಪ್ಪಿಸಿರೋ ಮೆಟ್ರೋ ಸಿಬ್ಬಂದಿ. ನಮ್ಮ ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್ಗಳಾದ SG ರಾಮ್ ಬಹದ್ದೂರ್, ಸುಜಿತ್ ಇಬ್ಬರ ಕಾರ್ಯವನ್ನು ಅಭಿನಂದಿಸಿದ BMRCL. ಪುಣ್ಯಕ್ಕೆ ವಿಕೃತ ಕಾಮುಕ ಮಹೇಶ್ಗೆ AI ಬಗ್ಗೆ ಗೊತ್ತಿರಲಿಲ್ಲ. ಒಂದು ವೇಳೆ ಏನಾದರೂ AI ತಂತ್ರಜ್ಞಾನದ ಬಗ್ಗೆ ಮಹೇಶ್ಗೆ ಗೊತ್ತಿದ್ರೆ ಫೋಟೋ ವಿಡಿಯೋಗಳ ದುರ್ಬಳಕೆ ಖಂಡಿತ ಆಗ್ತಾ ಇದ್ವು. ಟೆಕ್ನಾಲಜಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಕಳ ಮಾನ ಹರಾಜು ಆಗ್ತಾ ಇತ್ತು. ಫೋಟೋ ತೆಗೆಯುತ್ತಿದ್ದ ಮಹೇಶ್ಗೆ ಯುವತಿಯಿಂದ ಕಪಾಳ ಮೋಕ್ಷ. ಕೂಡಲೇ ಯುವತಿಯ ಸಹಾಯಕ್ಕೆ ಧಾವಿಸಿದಂತಹ ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್ಗಳು ಆರೋಪಿ ಮಹೇಶ್ನನ್ನು ಜಯನಗರ ಪೊಲೀಸರಿಗೆ ಒಪ್ಪಿಸಿರುವಂತಹ ಮೆಟ್ರೋ ಸಿಬ್ಬಂದಿ.
ನಮ್ಮ ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್ಗಳಂತಹ SG ರಾಮ್ ಬಹದ್ದೂರ್, ಸುಜಿತ್ ಇಬ್ಬರ ಕಾರ್ಯವನ್ನು ಈಗ BMRCL ಅಭಿನಂದನೆ ಮಾಡಿರುವಂತಹದ್ದು. ಇವರ ಇಬ್ಬರ ಕಾರ್ಯವನ್ನು ಮನೆಯಿಂದ ಹೊರಬರೋ ಹೆಣ್ಮಕ್ಕಳೇ ಮೈ ತುಂಬ ಕಣ್ಣಿರಲಿ. ಇನ್ನಾದರೂ ಮೆಟ್ರೋದಲ್ಲಿ ಪ್ರಯಾಣಿಸುವ ಹೆಣ್ಮಕ್ಕಳು ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಸುತ್ತಲೂ ಇರೋ ಇಂತಹ ವಿಕೃತ ಕಾಮುಕರ ಬಗ್ಗೆ ಎಚ್ಚರವಾಗಿರಿ. ಇಂತಹ ವಿಕೃತ ಕಾಮಿಗಳನ್ನು ಮಟ್ಟ ಹಾಕಲು ಹೆಣ್ಮಕ್ಕಳು ಪಣ ತೊಡಬೇಕು. ಇಂತಹ ವಿಕೃತ ಕೀಚಕರ ಕೆನ್ನೆಗೆ 4 ಬಾರಿಸಿ ಪೊಲೀಸರಿಗೆ ಒಪ್ಪಿಸಬೇಕು. ಹೆಚ್ಚಾಗಿ ಮಹಿಳಾ ಬೋಗಿಗಳಲ್ಲಿ ಓಡಾಡೋದನ್ನು ರೂಢಿ ಮಾಡ್ಕೊಳ್ತಾ ಇದ್ರು. ಮೆಟ್ರೋದ ಜನರಲ್ ಬೋಗಿಗಳಲ್ಲಿ ಹೆಚ್ಚಾಗಿ ಪ್ರಯಾಣಿಸಬೇಡಿ. ಅನಾಮಿಕರ ಜೊತೆ ಮಾತನಾಡಬೇಡಿ, ಅಂತರ ಕಾಯ್ದುಕೊಳ್ಳಿ. ಮನೆಯಿಂದ ಹೊರಬರೋ ಹೆಣ್ಮಕ್ಕಳೇ ಮೈ ತುಂಬ ಕಣ್ಣಿರಬೇಕು. ನೀವು ಮೈ ತುಂಬ ಹುಷಾರಾಗಿರಬೇಕು. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮ ಖಾಸಗಿ ಅಂಗಾಂಗಗಳ ಫೋಟೋಗಳನ್ನು ಇಂತಹ ಕಾಮುಕರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿತಾರೆ. ಸೊ ಇಂಥವ್ರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಇಂತಹ ವಿಕೃತ ಕಾಮಿಗಳನ್ನು ಮಟ್ಟ ಹಾಕಲು ಹೆಣ್ಮಕ್ಕಳು ಪಣ ತೊಡಬೇಕು. ಇಂತಹ ವಿಕೃತ ಕೀಚಕರ ಕೆನ್ನೆಗೆ 4 ಬಾರಿಸಬೇಕು. ಜೊತೆಗೆ ಅವ್ರನ್ನ ಪೊಲೀಸರು ಕೂಡ ಒಪ್ಪಿಸುವಂಥ ಒಂದು ಕೆಲಸವನ್ನು ನೀವು ಮಾಡಬೇಕು. ಹೆಚ್ಚಾಗಿ ಮಹಿಳಾ ಬೋಗಿಗಳಲ್ಲೇ ಓಡಾಡೋದನ್ನು ರೂಢಿ ಮಾಡಿಕೊಳ್ಳಿ. ಮೆಟ್ರೋದ ಜನರಲ್ ಬೋಗಿಗಳಲ್ಲಿ ಹೆಚ್ಚಾಗಿ ಪ್ರಯಾಣಿಸಬೇಡಿ. ಅನಾಮಿಕರ ಜೊತೆ ಮಾತನಾಡಬೇಡಿ. ಅವ್ರ ಜೊತೆ ಅಂತರವನ್ನು ಕಾಯ್ದುಕೊಳ್ಳಿ.